ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಿಮಗೂ ಏನಾದರೂ ನನ್ನ ಥರನೇ ಅವಾಗೆಲ್ಲ ಬದನೆಕಾಯಿ ಪಲ್ಯ ಇಷ್ಟ ಆಗ್ತಿರ್ಲಿಲ್ಲ ಅಂದಿದ್ರೆ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ. ಇವಾಗ ನಿಮಗೂ ಕೂಡ ಇಷ್ಟ ಆಗುತ್ತೆ. ಇಲ್ಲಿ ನಾನು 1/4 kg ಅಷ್ಟು ಬದನೆಕಾಯಿನ ನೀಟಾಗಿ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ 1 ಈರುಳ್ಳಿ, 1 ಟೊಮ್ಯಾಟೊ, ಒಂದು 3ರಿಂದ 4 ಮೆಣಸಿನ್ಕಾಯಿ ತೊಗೊಂಡಿರೋದ್ರಿಂದ ಒಂದು 1/4 ಸ್ಪೂನಿಂದ ಅರ್ಧ ಸ್ಪೂನಷ್ಟು ಖಾರದ ಪುಡಿ, 1 ಸ್ಪೂನಷ್ಟು ಧನಿಯಾ ಪುಡಿ, ಒಂದು ಕಡ್ಡಿಯಷ್ಟು ಕರಿಬೇವು, ಸ್ವಲ್ಪ ಅರಿಶಿನ ತೊಗೊಂಡು ಜೊತೆಗೆ ಕಡಲೆ ಬೀಜನ ಕೊನೆಗೆ ಹುರಿದು ಪುಡಿ ಮಾಡಿ ಈ ಪಲ್ಯಕ್ಕೆ ಹಾಕಬೇಕು. ಸೊ ಇಷ್ಟು ಕಡಲೆ ಬೀಜನ ಒಂದು ಸೈಡಿಗೆ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಒಂದು ಪ್ಯಾನ್ಗೆ ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ. ಇದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆ ಬೇಕು, ಯಾಕಂದರೆ ಎಣ್ಣೆಲೇ ಬದನೆಕಾಯಿ ಬೇಯಬೇಕು. ಇವಾಗ ಕರಿಬೇವಿನ ಸೊಪ್ಪು ಮತ್ತು ಮೆಣಸಿನ್ಕಾಯಿನ ಹಾಕಿ ಒಂದು 10 ಸೆಕೆಂಡು ರೋಸ್ಟ್ ಮಾಡ್ಕೊಂಡಿದ್ದಾದಮೇಲೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನೂ ಹಾಕಿ ಇದನ್ನು ಒಂದು 20 to 30 ಸೆಕೆಂಡ್ಸ್ ಅಷ್ಟು ಈರುಳ್ಳಿ ಬ್ರೌನ್ ಕಲರ್ ಆಗೋವರೆಗೂ ನೀಟಾಗಿ ರೋಸ್ಟ್ ಮಾಡ್ಕೊತಿದ್ದೀನಿ. ಇವಾಗ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಪುಡಿ ಸೇರಿಸಿ ಒಂದ್ಸಲ ಚೆನ್ನಾಗಿ ತಿರುಕೊಂಡಿದ್ದಾದಮೇಲೆ ಹೆಚ್ಚಿಟ್ಕೊಂಡಿರೋ ಟೊಮ್ಯಾಟೊ ಕೂಡ ಸೇರಿಸಿ ಟೊಮ್ಯಾಟೊ ಮೆತ್ತಗಾಗೋವರೆಗೂ ಇದನ್ನು ಫ್ರೈ ಮಾಡ್ಕೊತಿದ್ದೀನಿ. ಇವಾಗ ಸೈಡಲ್ಲಿ ಎತ್ತಿಟ್ಕೊಂಡಿದ್ವಲ್ಲ ಖಾರದ ಪುಡಿ ಮತ್ತು ಧನಿಯಾ ಪುಡಿ, ಅದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಆಗಿ ಅದು ಎಣ್ಣೆ ಬಿಟ್ಕೊಳ್ಳೋಕ್ಕೆ ಶುರುವಾಗುತ್ತೆ. ಅದು ಎಣ್ಣೆ ಬಿಟ್ಕೊಳ್ಳೋಕೆ ಶುರುವಾದಾಗ ಹೆಚ್ಚಿಟ್ಕೊಂಡಿರೋ ಬದನೆಕಾಯಿನ ಆ್ಯಡ್ ಮಾಡಿ ಈ ಮಸಾಲೆಲೇ ಒಂದು 2ರಿಂದ 3 ನಿಮಿಷ ಬದನೆಕಾಯಿ ಚೆನ್ನಾಗಿ ಬೇಯೋ ಥರ ಬೇಯಿಸ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಒಂದು 2 ನಿಮಿಷದಿಂದ 3 ನಿಮಿಷ ಈ ಬದನೆಕಾಯಿ ಮಸಾಲೆಲೇ ಬೆಂದಿದೆ. ಇವಾಗ ಸಣ್ಣ ಬಟ್ಲಲ್ಲಿ 1 ಬಟ್ಲಷ್ಟು ನೀರು ಹಾಕೋಬೇಕು. ಇದಕ್ಕೆ ತುಂಬ ನೀರು ಹಾಕಿದ್ರೆ ನೀರು ಥರ ಆಗುತ್ತೆ. ಇದು ಡ್ರೈ ಪಲ್ಯ ಕನ್ಸಿಸ್ಟೆನ್ಸಿ ಇದ್ದರೆ ಮಾತ್ರ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಸೊ ತುಂಬ ನೀರು ಹಾಕಬೇಡಿ, ಬೇಕು ಅಂದರೆ ಲಾಸ್ಟಿಗೆ ಹಾಕಿದ್ರಾಯಿತು. ಇದು ಒಂದು 10 ನಿಮಿಷ ಬೇಕು ಮೀಡಿಯಮ್ ಫ್ಲೇಮಲ್ಲಿ ನೀಟಾಗಿ ಬೇಯೋಕ್ಕೆ, 10ರಿಂದ 15 ನಿಮಿಷ ಬೇಕು. ಆ ಗ್ಯಾಪಲ್ಲಿ ಕಡಲೆ ಬೀಜನ ಹುರ್ಕೊಂಡು ನಾನು ಈ ಹಂತಕ್ಕೆ ಪುಡಿ ಮಾಡ್ಕೊಂಡಿದ್ದೀನಿ. ಇದು ತುಂಬ ಫೈನ್ ಪೌಡರ್ ಥರ ಇಲ್ಲ, ತರಿಯಾಗಿದೆ. ಇವಾಗ ಇಲ್ಲಿ ಆಲ್ಮೋಸ್ಟ್ ಬೆಂದಿದೆ, ಬಟ್ ಇನ್ನೂ ಒಂದು ಸ್ವಲ್ಪ ಬೇಯಬೇಕು. ಅದನ್ನು ಹೆಂಗೆ ಗೊತ್ತು ಮಾಡೋದು ಅಂದರೆ, ಒಂದು ಬದನೆಕಾಯಿ ತೊಗೊಂಡು ಅದನ್ನು ಒಂದು ಸಲ ಮ್ಯಾಶ್ ಮಾಡಿ, ಅದೇನಾದರೂ ಕಂಪ್ಲೀಟ್ ಮ್ಯಾಶ್ ಆಗ್ತಿದೆ ಅಂತ ಅಂದರೆ ಅದು ಬೆಂದಿದೆ ಅಂತ ಅರ್ಥ. ಇನ್ನೂ ಸ್ವಲ್ಪ ಗಟ್ಟಿ ಸಿಗ್ತಿದೆ ಅಂತ ಅಂದರೆ ಅದಿನ್ನೂ ಬೆಂದಿಲ್ಲ, ಇನ್ನೊಂದು 2-3 ನಿಮಿಷ ಬೇಯಿಸ್ಬೇಕು ಅಂತ. ಇಲ್ಲಿ ನಂದು ಆಲ್ಮೋಸ್ಟ್ ಬೆಂದಿದೆ. ಇವಾಗ ಅದಕ್ಕೆ ಪುಡಿ ಮಾಡಿಟ್ಕೊಂಡಿರ್ತೀವಲ್ಲ ಕಡಲೆ ಬೀಜ ಪುಡಿ, ಅದನ್ನು ಹಾಕಿ 1 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ನೀಟಾಗಿ ಬೇಯಿಸ್ಕೊಂಡ್ರೆ ಬದನೆಕಾಯಿ ಪಲ್ಯ ರೆಡಿ ಆಗುತ್ತೆ. ನೀವು ನಾನು ಮಾಡ್ತಿರೋ ರೆಸಿಪಿಗಳನ್ನ ಫಾಲೋ ಮಾಡ್ತಿದ್ರೆ ನಿಮ್ಗೆ ಇಷ್ಟ ಆದರೆ, ಅಥವಾ ನಾನು ಏನಾದರೂ ಚೇಂಜಸ್ ಮಾಡಬೇಕು ಅಂತ ಇದ್ದರೆ ನೀವು ಕಮೆಂಟ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಕೂಡ ಮರಿಬೇಡಿ. ಇಲ್ಲಿವಾಗ ಪಲ್ಯ ರೆಡಿ ಆಯಿತು. ಇದನ್ನು ಚಪಾತಿ ಜೊತೆ, ರೊಟ್ಟಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಈವನ್ ರೊಟ್ಟಿಗಿಂತ ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ